ಮಾತಾಡ್ಬೇಕು ಅಂತ ಹೇಳಿದ್ರಿ, ಏನ್ ಮಾತಾಡ್ಬೇಕು? ಆಹಾ ಇರು, ನನ್ನ ಫ್ರೆಂಡ್ ಒಬ್ರು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡಾ? ಯಾರು? ಹಾಯ್. ಓ ಉಷಾ ಬಂದ, ಬಾ ಬಾ. ಹಾಯ್ ತೇಜ, ಚೆನ್ನಾಗಿದ್ಯಾ? ನೋಡು, ನಾನು ನೀನು ಒಂದಾಗಕ್ಕೆ ಮೇಯ್ನ್ ಕಾರಣ ಇವಳೇನೇನೆ ಉಷಾ. ನಾನು ತುಂಬ ಕುಡಿದು ಮಾಡಿ ಎಲ್ಲ ಹೊಳ್ಳಾಡ್ತಾ ಇದ್ದೆ. ಆವಾಗ ಬಂದು ಏನೋ ಸ್ವಲ್ಪ ಬುದ್ಧಿ ಹೇಳಿ, ನೋಡು ನನಗೆ ಅಂತ ಹೇಳ್ಬಿಟ್ಟು ಏನೋ ಮಾಡೋರೆ ಬಿಡು, ಹೇಳೋದೇ ತುಂಬ ಇದು. ಹಾಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲದಕ್ಕೂ ಮೇಯ್ನ್ ಕಾರಣ ಉಷಾನೇನೆ. ನೋಡು, ಆಗಿದ್ದೆಲ್ಲ ಆಗೋಯ್ತು, ಹಳೇದೆಲ್ಲ ಮರ್ತು ಬಿಡೋಣ. ನಾನು ನೀನು ಇನ್ಮೇಲೆ ಖುಷಿಯಾಗಿ ಜೀವನ ಮಾಡ್ಕೊಂಡಿರೋಣ, ಸರಿನಾ? ಒಬ್ಬೊಬ್ಬರಿಂದ ಜೀವನ ಹಾಳಾಗೋಗ್ತದೆ, ಒಬ್ಬರಿಂದ ಜೀವನನೇ ಬದಲಾಗ್ತದೆ ಅಂತ ಹೇಳ್ತಾರೆ. ಸದ್ಯ ನಂದು ನಿಂದು ಜೀವನ ಬದಲಾಯಿಸಿದ್ದು ಉಷಾನೇನೆ. ಅವಳಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕು. ಕುಡ್ದು ಮಾಡಿ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಬಿಡು. ಇನ್ಮೇಲೆ ನಾನು ನೀನು ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರೋಣ, ಸರಿನಾ? ಅಮ್ಮನೂ ಹೇಳೈತೆ ನಿಂಗೆ ಏನು ಬೇಕೋ ಹೇಳು, ಸಪೋರ್ಟ್ ಮಾಡ್ತೀನಿ ಅಂತ. ಅದಕ್ಕಿನ್ನೂ ಬೇರೆ ಇನ್ನೇನಾದರೂ ಬೇಕಾ ಹೇಳು? ನೀನೇನಂತೀಯ? ಉಷುನ್ಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ನೀನು? ಅದಕ್ಕೆ ನಿಂಗೆ ಸರ್ಪ್ರೈಸಲ್ಲಿ ಅಂತ ಉಷುನ ಕರೆಸಿದ್ದು. ನೋಡಿ, ಹೊಗಳೋದು ಥ್ಯಾಂಕ್ಸ್ ಹೇಳೋದು ಅದ್ರ ಅವಶ್ಯಕತೆ ನನಗೆ ಏನೂ ಇಲ್ಲ. ನೀವಿಬ್ರು ಖುಷಿಯಾಗಿ ಹ್ಯಾಪಿ ಆಗಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿನ್ನೂ ಬೇರೆ ಇನ್ನೇನು ನಾನು ಬಯಸ್ತೀನಿ ಹೇಳು? ನನಗೇನು ಬೇಡ, ಖಂಡಿತವಾಗೂ ನಾನು ಇಬ್ಬರು ಚೆನ್ನಾಗಿರ್ರಿ. ಹಾಗೇನೆ ಆದಷ್ಟು ಬೇಗ ಒಂದು ಮುದ್ದಾದ ಮಗು ಆಗಲಿ. ಸರಿನಾ? ನೋಡು, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಏನಾದರೂ ಸಹಾಯ ಬೇಕಾದ್ರೆ ನಾನು ಫೋನ್ ಮಾಡಿ ಕೇಳಿ. ಗಂಡ ಹೆಂಡತಿ ಅಂದಮೇಲೆ 100 ಜಗಳ ಬರ್ತವೆ ಹೋಗ್ತವೆ, ಎಲ್ಲ ಆಗ್ತವೆ. ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡಿ, ಓಕೆನಾ? ನೋಡಮ್ಮ, ನಿನ್ನ ಗಂಡ ಹೊಸ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾವನೆ, ಅದಕ್ಕೆಲ್ಲ ನೀನೇ ಮುಂದೆ ನಿಂತ್ಕೊಂಡು ಸಹಾಯ ಮಾಡು. ನಿನ್ನ ಗಂಡ ಟಾಪ್ ಲೆವೆಲಾಗಿ ಬೆಳೀತಾನೆ. ತುಂಬ ಥ್ಯಾಂಕ್ಸ್ ಉಷಾ. ನಿಂದು ಅಷ್ಟೇ, ಹಾಸ್ಪಿಟಲ್ ಓಪನ್ಗೆ ಕಂಗ್ರ್ಯಾಚುಲೇಷನ್. ಹಂಗೆ ಆಲ್ ದ ಬೆಸ್ಟ್, ನಿನ್ಗೂ ಒಳ್ಳೇದಾಗಲಿ. ಹಾಗೇನೆ ನೀನು ಹೇಳ್ದಂಗೆ ನೀ ಅಮ್ಮನ ಹತ್ರ ಹೋಗಿ ಕೇಳಿದ್ದಕ್ಕೆ ಅಮ್ಮನೂ ಒಳ್ಳೆ ಐಡಿಯಾನೇ ಮಾಡಪ್ಪ ಅಂತ ಕೋಳಿ ಫಾರಮ್ ಅದು ಇದು ಎಲ್ಲನೂ ನಾನು ಎಲ್ಲ ಶುರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಗಲೇ ನನ್ನ ಜಾಗ ಎಲ್ಲ ನೋಡಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೇನು ಹಿಡಿತೈತೋ ಬಿಡ್ತೈತೋ ಗೊತ್ತಿಲ್ಲ, ಒಂದು ಚಿಕ್ಕ ಪ್ರಯತ್ನ ಅಂತೂ ನಾನು ಮಾಡ್ತಾನೆ ಇದ್ದೀನಿ. ಮಾಡಿ, ಇಬ್ರು ಸೇರ್ಕೊಂಡು ಮಾಡಿ, ಸರಿನಾ? ಒಳ್ಳೇದಂತೂ ಖಂಡಿತ ಆಗುತ್ತೆ. ಇನ್ನೇನಪ್ಪ, ಗಂಡ ಹೆಂಡತಿ ಮಧ್ಯೆ ನಾನಿನ್ ಯಾಕೆ? ನಾನಿನ್ನು ಹೊರಡ್ತೀನಿ, ಸರಿನಾ? ನೀವಿಬ್ರು ಮಾತಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಇಬ್ರಿಗೂ. ಥ್ಯಾಂಕ್ ಯು. ಇವರಿಬ್ರು ಸೇರ್ಕೊಂಡು ಏನು ಮಾಡ್ತಾವ್ರೆ? ಏನು ಕೋಳಿ ಫಾರಮ್ ಇಕ್ತಾನ ಇವನು? ಯಪ್ಪ, ಇವಳೇನು ಹೇಳ್ಕೊಟ್ರು, ಇವನೇನು ಮಾಡ್ತಾವನೆ? ನಂಗೊಂದು ಅರ್ಥನೇ ಆಗ್ತಿಲ್ವಲ್ಲ. ನೋಡು, ಇನ್ಮೇಲೆ ಆಟಿಟ್ಯೂಡು ದುರಂಕಾರ ಎಲ್ಲನೂ ಬಿಟ್ಬಿಟ್ಟು ಬಾ, ಕೋಳಿ ಫಾರಮಾಗಿ ದುಡ್ಕೊಂಡು ಆರಾಮಾಗಿ ಇದ್ಬಿಡೋಣ. ಹಂಗೆ ಒಂದು ಸ್ವಲ್ಪ ಕುರಿ ಕಟ್ಕೊತೀನಿ, ಕೋಳಿ ಫಾರಮು, ರೇಷ್ಮೆ ಮೇಯಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರೋಣ. ಯಾರ ಕೈ ಕೆಳಗಡೆನೂ ಹೋಗ್ಬಿಟ್ಟು ಭಿಕ್ಷೆ ಎತ್ತದ್ ಬೇಡ. ಹಾಗೆ ನಮ್ದೇನು ಹೊಲ ಫಲ ಎಲ್ಲ ಐತೆ, ಗೇಮೆ ಮಾಡ್ಕೊಂಡು ಮಾಡೋಣ. ನೀನೇನು ನನಗೇನು ಬಂದಲ್ಲಿ ಸಹಾಯ ಮಾಡು ಅಂತ ಹೇಳ್ತಿಲ್ಲ. ಮನೆಗೆ ಕೂಲರ್ಗೆ ಅಡುಗೆ ಮಾಡೋಕ್ಕದು ಅದು ಇದು ಮಾಡು, ನಾನು ಹೋಗ್ಬಿಟ್ಟು ಕೂಲರ್ ನೋಡ್ಕೊಂಡು ಎಲ್ಲ ಮಾಡಿಸ್ತೀನಿ, ಸರಿನಾ? ಸ್ವಲ್ಪ ದಿನ ನಾವು ಚೆನ್ನಾಗಿ ಆಯ್ತೀವಿ. ಈಗ ನೋಡು, ನನ್ನ ತಂಗಿನೂ ಏನೋ ಅದೋ ಇದು ಸಣ್ಣ ಪುಟ್ಟ ಮಾಡಿಸ್ಕೊಂಡು ಅವಳು ಚೆನ್ನಾಗವಳೆ. ನಾನು ನೀನು ಚೆನ್ನಾಗಿರ್ಬೇಕು ಅಂತಂದರೆ ಇಷ್ಟಾದರೂ ಮಾಡಲೇಬೇಕಲ್ವಾ? ಇಬ್ರು ಒಂದು ಲೆವೆಲ್ಗೆ ಸಂದಾಗಿ ಬೆಳೆದ್ಬಿಡ್ಬೇಕು, ಸರಿನಾ? ಏನು ಕುರಿ ಕೋಳಿನ? ನಮ್ಮ ಹಳ್ಳಿನಾಗಿನ ಯಾವ ಥರ ಬಿಸ್ನೆಸ್ ಮಾಡೋಕ್ಕಾಯ್ತದೆ? ಅದೇ ತಾನೇ ಇದೆಲ್ಲ ಉಷಾನೇನಿಯ ನನಗೆ ಐಡಿಯಾ ಕೊಟ್ಟಿದ್ದು. ಅಪ್ಪ, ನಮಗೆ ಬೇರೆ ಕತೆ ಎಲ್ಲ ಯಾಕೆ? ಯಾರು ಏನಾದರೂ ಅಂದ್ಕೊಳ್ಳಿ, ಸರಿನಾ? ನಾನು ನೀನು ಮಾತ್ರ ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಯ್ತಾ ಇರೋಣ. ನೋಡು, ನನಗೆ ಕ್ಷಮಿಸ್ಬಿಡು. ನಾನು ಅರ್ಥ ಮಾಡ್ಕೊಳ್ದೇನೋ ಏನೋ, ನೀನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ, ಸರಿನಾ? ನೀನು ಮನೆ ಹತ್ರ ಹೋಗು, ನಾನು ಹಂಗೇನೆ ಹೊಲ್ದ ಹತ್ರ ಹೋಗ್ಬಿಟ್ಟು ಆ ಶೆಡ್ಗೆ ಅಳತೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾವ್ರೆ ಹೊಸ ಬಿಸ್ನೆಸ್ದಕ್ಕೆ. ಹೋಗ್ಬಿಟ್ಟು ಎಲ್ಲ ಏಳ್ಗೆ ಅವ್ರಿಗೆಲ್ಲ ಏನೇನು ಹೆಂಗೆ ಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ, ಹೇಳಿ, ಆಯಿತು. ಯಾಕೆ ನೀನು ಇಷ್ಟೋ ನೆಗ್ಲೆಕ್ಟಾಗಿ ಬೇಜಾರಾಗಿ ಮಾತಾಡ್ತಾ ಇದೆಯಲ್ಲ? ಏನಾಯಿತು? ಇವನು ಬದಲಾಗೋನೋ ಇಲ್ವೋ ಏನೋ ಎತ್ತೋ ಅಂತ ಯೋಚನೆ ಮಾಡ್ತಾ ಇದೆಯಾ? ನೋಡು, ನಿಜವಾಗೂ ಪೂರ್ತಿ ಬದಲಾಗಿದ್ದೀನಿ ನಾನು. ನಿನಗೋಸ್ಕರ ಅಂತಲೇ ನಾನು ಇಷ್ಟೆಲ್ಲ ಬದಲಾಗಿದ್ದೀನಿ. ಹುಷಾನೂ ಅಷ್ಟೇ, ನಮ್ಮಿಬ್ರಿಗೋಸ್ಕರ ಅಂತ ಏನೆಲ್ಲ ಮಾಡವಳೆ. ನೀನು ಯಾಕೆ ಡೌಟ್ ಪಡ್ತಾ ಇದೆಯಾ? ನಾವು ಚೇಂಜ್ ಆಗಿದ್ದೀವಿ ತಾನೇ? ಆಯ್ತು ರೀ. ಹುಷಾರಾಗಿ ಮನೆ ಹತ್ರ ಹೋಗು. ನೆನೆ ಕೊಡ್ಸಿರೋ ಡ್ರೆಸ್ ಎಲ್ಲ ಇಷ್ಟ ಆದ್ವು ಅಂತ ಅನ್ಕೋತೀನಿ. ಡೈಲಿ ಒಂದೊಂದು ಹಾಕ್ಕೊಂಡು ನನಗೂ ಖುಷಿ ಪಡಿಸು, ಸರಿನಾ? ಸರಿ, ನನಗೆ ಅರ್ಜೆಂಟ್ ಕೆಲಸ ಐತೆ, ನಾನು ಹೋಯ್ತೀನಿ. ಏನು ಅವರು ಇವರು ನನಗೇನು ಅರ್ಥನೇ ಆಯ್ತಿಲ್ವಲ್ಲ. ಇವ್ನು ನಿಜವಾಗ್ಲೂ ಬದಲಾಗವನ ಇಲ್ಲ ನಾಟಕ ಮಾಡ್ತಾವನ? ಇಲ್ಲ, ಇವನೆಲ್ಲಿ ಬದಲಾಯ್ತಾನೆ? ಬದಲಾದ್ರೂ ನಾನು ಕುರಿ ಕೋಳಿ ನಾಯಿ ಅಂತ ಸಾಕೊಂಡು ನಾನಿರ್ಬೇಕಾ? ಛೇ, ಏನು ಮಾಡೋದು? ನಮ್ಮ ಅಜ್ಜಿ ಹತ್ರ ಹೋಗ್ಲಾ ಇಲ್ಲ ನಮ್ಮ ಹುಡುಗನ ಹತ್ರ ಹೋಗ್ಲಾ? ಏನಾದರೂ ಮಾಡಬೇಕಲ್ವಾ? ಏನು ಮಾಡಲಿ? ಏನು ಡಾರ್ಲಿಂಗ್, ಅರ್ಜೆಂಟಾಗಿ ಬಾ 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 ಅಂತ ಕರೆಸ್ಬಿಟ್ಟಲ್ಲ? ಏನು ವಿಚಾರ, ಏನು ಸಮಾಚಾರ? ಏನಾದರೂ ಹೇಳ್ಬೇಕಿತ್ತಾ? ನಾನು ತುಂಬ ಮಿಸ್ ಮಾಡ್ಕೊಂಡೆ ಅಂತ ಅನಿಸುತ್ತಲ್ವಾ? ನನ್ನೇ ನೋಡ್ಬೇಕು ಅಂತ ನಿಂಗೆ ಭಾಳ ಆಸೆ ಆಗಿರಬೇಕು. ಅದಕ್ಕೆ ಅಲ್ವಾ ನನ್ನ ಕರೆಸ್ಕೊಂಡಿರೋದು? ಆ ಥರ ಏನಿಲ್ಲ.
ನನಗೆ ಯಾಕೋ ನನ್ನ ಗಂಡ ಪೂರ್ತಿ ಬದಲಾಗ್ಬಿಟ್ಟವನೆ, ಕುಡಿಯೋದೆಲ್ಲ ಬಿಟ್ಬಿಟ್ಟವನೆ ಅಂತ ಅನ್ನಿಸ್ತೈತೆ. ನನ್ನ ಗಂಡ ಏನೋ ಒಂಥರ ಪ್ರೀತಿಯಿಂದ ನೋಡ್ಕೊಳ್ಳೋದು, ನೆನ್ನೆ ಕರ್ಕೊಂಡೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿಸಿದ್ನ, ನಿಂಗೂ ಹೇಳಿದ್ನಲ್ಲ ಅಷ್ಟು ಸಾಲದು ಅಂತ ಇವಾಗ ಕೆರೆತ ಕರ್ಕೊಂಡೋಗ್ಬಿಟ್ಟು ನಿನ್ನ ಮೇಲೆ ನಾನು ನೀನು ಖುಷಿಯಾಗಿರೋಣ, ಆರಾಮಾಗಿರೋಣ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ದ. ನನಗೆ ನಿಜವಾಗೂ ಅರ್ಥನೇ ಆಯ್ತಿಲ್ಲ, ಅವ್ನು ಬದಲಾಗಿಲ್ವಾ ಅಂತ ಹೇಳ್ಬಿಟ್ಟು. ನಾವು ಕುರಿ ಶೆಡ್ಡು ಕೋಳಿ ಶೆಡ್ಡು ಎಲ್ಲನೂ ಮಾಡ್ತೀನಿ, ಇಬ್ಬರು ನೋಡ್ಕೊಂಡು ಜೀವನ ಮಾಡ್ಕೊಂಡು ಇನ್ನು ಮೇಲೆ ಸುಖವಾಗಿರೋಣ, ಯಾರ ಕೈ ಕೆಳಗಡೆ ನಾವೇನು ಜೀವನ ಮಾಡೋದು ಬೇಡ, ನಾವಿಬ್ರು ಸಂದಕ್ಕೆ ಇರೋಣ ಇನ್ನು ಮ್ಯಾಲೆ, ನಿನ್ನ ಮನೆ ಕಡೆ ನೋಡ್ಕ, ನಾನು ಹೊಲದ ಕಡೆ ಎಲ್ಲ ನೋಡ್ಕೊತೀನಿ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾ ಇದ್ದ. ಹಂಗಾದ್ರೆ ನೀನು ನನ್ನ ದೂರ ಮಾಡ್ಕ ಅಂತ ಹೇಳ್ತಾ ಇದೆಯಾ? ಈಗ ಗಂಡ ಹೆಂಡ್ತಿ ಒಂದಾದ್ಮೇಲೆ ನನಗ್ತಾನೆ ಇನ್ನೇನು ಕೆಲಸ ಅಂತ ಅಲ್ವಾ ನೀನು ಹೇಳ್ತಾ ಇರೋದು? ಆಯಿತು ಬಿಡು, ನಾನೆಲ್ಲೋ ಮೂಲೆಗೆ ಬಿದ್ದಿರೋನಲ್ವಾ, ಏನೋ ನಿನ್ನ ಸಿಟಿ ಕರ್ಕೊಂಡೋಗಿ ಹೆಂಗೆಂಗೋ ರಾಣಿ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನೀನು ನೋಡಿದ್ರೆ ನಿನ್ನ ಗಂಡನೇ ಇಷ್ಟ ಹೋಗ್ಬಿಟ್ಟವು ನಿನಗೆ, ಕುರಿ ಕೋಳಿ ಮೇಕೆ ಅಂತ ಇಲ್ಲೇ ಇರ್ತೀಯ ಅಂತ ಅನ್ನಿಸ್ತೈತೆ. ಛೇ, ಏನು ಮಾಡೋಣ, ನಮ್ಮ ಹಣೆ ಬರಹನೇ ಸರಿ ಇಲ್ಲ. ಅಯ್ಯೋ ಛೇ ಛೇ ಛೇ, ನಾನು ಆ ಥರ ಹೇಳಿಲ್ಲ. ಅದು ನನ್ನ ಗಂಡ ಆ ಥರ ಹೇಳ್ದ ಅಂತ ಹೇಳ್ದೆ ಅಷ್ಟೇನೆ. ನಾನೇ ನನ್ನ ಗಂಡನ ಜೊತೆ ಹೊರಟೋಗ್ಬಿಡ್ತೀನಿ ಅಂತ ಏನಾದರೂ ಹೇಳಿದ್ನ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನನಗೆ ಯಾವತ್ತಿದ್ರೂ ನೀನೇ ಹೆಚ್ಚು. ನನ್ನ ಗಂಡ ಬದಲಾಗವನೆ ಅಂತಂದರೆ ನಂಬರ್ ಯಾರು? ಅದು ಬೇರೆ ಆ ಕುರಿ ಕೋಳಿ ಮ್ಯಾಕೆ ಅದು ಇದು ಅಂತ ಮೇಯಿಸ್ಕೊಂಡು ನನ್ನ ಮಗ ತಾನೇ ಇರ್ತಾನೆ. ನೀನೇ ಹೇಳು. ನನಗಂತೂ ಇಷ್ಟ ಇಲ್ಲ. ಅದಕ್ಕೆ ನಿನ್ನೆ ಕೇಳೋಣ ಅಂತ ಬಂದಿದ್ದು. ಯಾವಾಗ ಕರ್ಕೊಂಡೋಯ್ತೀಯ ನನ್ನ ಬೆಂಗಳೂರಿಗೆ? ನನಗಂತೂ ಇಲ್ಲಿ ಸಾಕಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ನೀನು ಕರೆಸಿದ್ದು ನಾನು. ನನ್ನ ಮಗ ಬದಲಾಗವನೆ ಅಂದ್ರೆ ಆಯ್ತದ? ಈಗ ಅರ್ಧ ಆಸ್ತಿ ಹೊಂಟೋಗ್ಬಿಟ್ಟೈತೆ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಮ್ಮ ಮಾವಂಗೆ ಇನ್ನೊಬ್ಳು ದೊಡ್ಡ ಹೆಂಡ್ತಿ ಅವಳಂತೆ, ಅವಳಿಗೆ ಮಗ ಬೇರೆ ಅವನಂತೆ, ಅವ್ನು ಬೇರೆ ಬತ್ತಾವನಿ. ಯಪ್ಪ, ನನಗನ್ನಿಸ್ದಂಗೆ ಆಸ್ತಿ ಪಾಸ್ತಿ ಎಲ್ಲನೂ ಅರ್ಧಕ್ಕರ್ಧ ಹೊಂಟೋಯ್ತದೆ ಅಂತ ಅನ್ನಿಸ್ತದೆ. ಏನೋ ಅವ್ನ ಜೊತೆ ಇದ್ದು ಏನು ಪ್ರಯೋಜನ? ನಿನ್ನ ಜೊತೆ ನಾ ಬೆಂಗಳೂರಿಗೆ ಬಂದರೆ ನಿಮ್ಮದೇಗಿರ್ಬೋದು. ನೀನು ನಿಜ ಹೇಳ್ತಾ ಇದೀಯ ತಾನೇ? ನಿಜನೇ ಹೇಳ್ತಾ ಇದ್ದೀನಿ. ನೀನು ಅನ್ಕೊಂಡು ಅಂದರೆ ನಿನ್ನ ಗಂಡ ಹೆಂಗೋ ಬಂದ್ಬಿಟ್ಟು ಬದಲಾಗೋಗ್ಬಿಟ್ಟವನ, ನೀನೆಲ್ಲೋ ನಿನ್ನ ಗಂಡನ ಜೊತೆ ಹೊಂಟೋಗ್ಬಿಡ್ತೀಯಾ? ನನಗೆ ಯಾರಪ್ಪ ದಿಕ್ಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೂ ಸದ್ಯ ನಿನಗೆ ನಾನೇ ಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಸಾಕು. ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಆದಷ್ಟು ಬೇಗ ಹೊಂಟೋಗ್ಬಿಡೋಣ. ಇನ್ನೊಂದು ವಾರ ಟೈಮ್ ಕೊಡು ಅಷ್ಟೇ. ನಿನಗೆ ಒಂದು ವಾರಕ್ಕೆ ನಿನ್ನ ಕರ್ಕೊಂಡು ಬೆಂಗಳೂರಿಗೆ ಹೊಂಟೋಯ್ತೀನಿ, ಸರಿನಾ? ನೀನಂತೂ ಈ ವಿಷಯನ ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ, ಕಣ್ಣು ಬಿದ್ದುಬಿಡ್ತದೆ. ನಾನು ಉಷುನ ಹತ್ರ ಸ್ವಲ್ಪ ದುಡ್ಡು ಇಸ್ಕೋಬೇಕು, ಇಸ್ಕೊಂಬಿಟ್ಟು ಹಂಗೆ ನೀಟಾಗಿ ನಿನ್ನ ಜೊತೆ ಬಂದ್ಬಿಡ್ತೀನಿ, ಹೋಗ್ಬಿಡೋಣ. ಈ ನರ್ಕದಿಂದ ನೀನು ಮುಕ್ತಿ. ಆಯಿತು, ಅಲ್ಲಿ ತನಕ ಸ್ವಲ್ಪ ಹುಷಾರಾಗಿರ್ತೀನಿ. ನನ್ನ ಗಂಡ ಏನೋ ಮ್ಯಾಲ್ ಪಿರುತಿ ತೋರ್ಸಕ್ಕೆ ಬೇರೆ ಶುರು ಮಾಡ್ಕೊಬಿಟ್ಟವನೆ. ಅವ್ನು ಪಿರುತಿ ತೋರಿಸ್ತಾ ಅಂತ ಹೇಳ್ಬಿಟ್ಟು ನೀನು ಅವನಿಂದ ಒಂಟ್ಗಿಂಟು ಹೋಗ್ಬಿಟ್ಟು ಆಮೇಕಿಂದ ಪಿರುತಿ ತೋರಿಸ್ತಾವನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಮತ್ತೆ ಹೋಗ್ಬಿಟ್ಟು ನಿನ್ನ ಮ್ಯಾಲೆ ಪೀರಣನೆ ಮಾಡಿಕೊಂಡಿವಿ. ನೀನು ಬಿಟ್ಬಿಟ್ಟು ನಾನಂತೂ ಒಂದು ಗಳಿಗೇನು ಇರೋಕ್ಕಾಗಿಲ್ಲ. ನನಗಂತೂ ಈಗಲೇ ಹೇಳಿದ್ದೀನಿ, ನೀನು ನನ್ನ ಜೊತೆ ಬರಲೇಬೇಕು. ಯಾರೋ ಮಾತು ಕಟ್ಕೊಬಿಟ್ಟು ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿಯಾ? ಐ ಲವ್ ಯು ಸೋ ಮಚ್ಚು. ಐ ಲವ್ ಯು ಟು. ನೀನು ಹಳ್ಳಿ ಒಂಥರನೇ ಆಗ್ತಾ ಇದೆಯಪ್ಪ, ಹಳ್ಳಿಗೆ ಬಂದುಬಿಟ್ಟು. ಸಿಟಿ ಒಂಥರನೇ ಇಲ್ಲ. ನನಗಂತೂ ಸಿಟಿ ಹುಡುಗರು ಅಂದ್ರೆ ಇಷ್ಟ, ಈ ಹಳ್ಳಿ ಹುಡುಗರು ಅಂದ್ರೆ ನನಗೆ ಏನೂ ಇಷ್ಟ ಇಲ್ಲ. ನೋಡು, ಹಾಗಿದ್ದೆಲ್ಲ ಆಯಿತು. ಏನೋ ಬಿಡು, ಅವ್ನು ಎಷ್ಟು ಪ್ರೀತಿ ತೋರಿಸಿದ್ರು ನಾನೇನು ಅವ್ನು ಹಿಂದೆ ಹೋಗಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಯಾವತ್ತಿದ್ರು ನೀನೇ ನನ್ನ ಗಂಡ. ಅವ್ನು ಯಾವತ್ತೋ ಬಿಟ್ಕೊಂಡ್ಬಿಟ್ಟೆ, ಮರ್ತೋಗ್ಬಿಟ್ಟೆ ಅವನ್ನ. ಸರಿ ಬಾ, ಮತ್ತೆ ನಾಳೆ ಪಿಕ್ಚರ್ ಕರ್ಕೊಂಡೋಗ್ತೀನಿ. ಪಿಕ್ಚರ್ಗೆ ಹೋಗೋಣ. ಪಿಕ್ಚರು ಭಾಳ ಸಂದಕೈತಂತೆ, ಹೊಸ್ದಾಗಿ ಬಿಟ್ಟವ್ರಲ್ಲ ಇವಾಗ ಶಿವರಾಜ್ ಕುಮಾರ್ ಸರ್ದು. ಹೋಗೋಣ ಬಾ, ಅದಕ್ಕೆ ಭಾಳ ಸಂದಕೈತಂತೆ. ಹೋಗೊಂದು ಸೀನ್ ನೋಡ್ಕೊಬಿಟ್ಟು ಬರೋಣ. ಏನಾರ ಸುಳ್ಳು ಹೇಳ್ಬಿಟ್ಟು ಬಾ. ನಾನು ಟಿಕೆಟ್ ಬುಕ್ ಮಾಡಿ ಮುಂಚೆನೇ ಬಸ್ ಹತ್ಕೊಂಡು ಹೋಗ್ತೀನಿ, ನೀನು ಹಿಂದೆನೇ ಬಂದ್ಬಿಡು. ಸರಿ ಆಯ್ತು, ಹಂಗೆ ಆಯ್ತು ಹೇಳು. ನನ್ನ ಗಂಡ ಏನೋ ಬರ್ತೀನಿ ಅಂದರೆ ಬೇಡ ಅಂತ ಬಿಟ್ಬಿಡ್ತೀನಿ. ಕೋಳಿ ಫಾರಮ್ ಕೊಟ್ಟಕ್ಕೆ ಹೋಗೋಣ, ಕೋಳಿ ಫಾರಮ್ನ. ಕೋಳಿ ಕುರಿ ಮೇಯಿಸ್ಕೊಂಡು ಇಲ್ಲೇ ಬಿದ್ದಿರಲಿ ಬಿಡು. ಅವ್ನಿಗೆ ಯಾಕೆ ಸುಮ್ಮನೆ ಕೋಳಿನ ಮೇಯಿಸ್ಕೊಂಡು ಹೋಗ್ಲಿ, ಕುರಿನ ಮೇಯಿಸ್ಕೊಂಡು ಹೋಗ್ಲಿ. ಯಪ್ಪ, ಅದನ್ನೆಲ್ಲ ಮೇಯಿಸ್ಕೊಂಡು ಕೂತ್ಕೊಂಡು ಹೆಂಗಿರ್ತೀಯ? ನಿನ್ನ ಜೊತೆ ಬೆಂಗಳೂರಾಗ ರಾಣಿ ಥರ ಇರುವಂತೆ. ಯೋಚನೆ ಮಾಡಬೇಡ, ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು. ಸಿಟಿನಾಗೆ ದೊಡ್ಡ ದೊಡ್ಡ ಮಾಲುಗಳು, ಆಮೇಲೆ ದೊಡ್ಡ ದೊಡ್ಡ ಥಿಯೇಟ್ರುಗಳು ಹೆಂಗಿರ್ತವೆ ಗೊತ್ತಾ? ದೊಡ್ಡ ದೊಡ್ಡ ಮನೆಗಳು ನೋಡೋಕ್ಕೆ 2 ಕಣ್ಣು ಸಾಲದು. ಈ ಹಳ್ಳಿ ಏನೇನೂ ಇಲ್ಲ. ಸರಿ, ನಾಳೆ ಪಿಕ್ಚರು ರೆಡಿಯಾಗಿರು. ಮನಸ್ಸು ಮಾತ್ರ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ ಸರಿ ಆಯಿತು. ಸರಿ ಹೊರಡು. ಯಾರನ್ನ ನೋಡ್ಬಿಟ್ರೆ ಕಷ್ಟ. ಇಲ್ಲಿಗೆ ಬಂದುಬಿಟ್ರೆ ಬೇರೆ ಕಡೆ ಹೋದ್ರೆ ಹೆಂಗೋ ಕಾಣಲ್ಲ ನಾವು. ಹಳ್ಳಿನಾಗಿದ್ರೆ ಕಣ್ಣುಗಳು ಜಾಸ್ತಿ ನೋಡ್ಬಿಡ್ತಾರೆ, ಹುಷಾರು. ಆಯಿತು. ಯಪ್ಪ, ಸದ್ಯ ಕೈ ಕೊಟ್ಬಿಟ್ಟು ಎಸ್ಕೇಪ್ ಆಯ್ತಾಳೆ ಅಂತ ಅಂದ್ಕೊಂಡೆ. ಸದ್ಯ ನನ್ನ ಪ್ರೀತಿ ಜೊತೆ ಅವಳೆ ಸಾಕು. ಸಿಟಿ ಕರ್ಕೊಂಡೋಗ್ಬಿಟ್ಟು ಹಂಗೋ ಆಮೇಲೆ ನನ್ನ ಜೊತೆ ಓಡ್ ಬಂದವಳೆ ಅಂತ ಗೊತ್ತಾದ್ಮೇಲೆ ಇನ್ನು ಯಾರು ತಾನೇ ಏನು ಮಾಡಂಗವ್ರೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆತಾಳೆ. ಸರಿ ಬಿಡು, ಹೆಂಗೋ ಇನ್ನೇನು.